ಮೊನ್ನೆ ಈ ಉಚ್ಚಾಟನೆ ಆಗಿತ್ತಲ್ಲ ದಂಡ ಅಂತ ಸಮರ್ಥರಲ್ಲ ಯಾರು ಮಿನಿಸ್ಟರ್ ಸಾಹೇಬ್ರ ಮಗ ಒಂದು ಬಂಡಾಯ ನಾಮಿನೇಷನ್ ಮಾಡ್ತಾರೆ, ಒಂದು ಕಾಂಗ್ರೆಸ್ ಪಕ್ಷದಿಂದ ನಾಮಿನೇಷನ್ ಮಾಡ್ತಾರೆ. ಪಾಪ ಸಣ್ಣ ಹುಡುಗನ ಅಂತೇಳಿ ಕರ್ಮನ ಜರ್ಸಿಲ್ಲ ಇರಲಿ ನಮ್ಮನಂತ ಬಿಟ್ಟಿದ್ದಾರೆ. ಇಲ್ಲಿ ಸುಮ್ಮನೆ ಆರೋಪ ಮಾಡ್ತಾರೆ, ಅವರಿಗೆ ಅಷ್ಟು ಕೋಟಿ ಹಣ ಹಂಚಿದ್ರು, ಇವರಿಗೆ ಅಷ್ಟು ಕೋಟಿ ಹಣ ಹಂಚಿದ್ರು, ಇಂಡಿ ಪದ ಸಪೋರ್ಟ್ ಮಾಡಿಲ್ಲ ಅಂತೇಳಿ ಸುಳ್ಳು ಆರೋಪ. ಒಂದು ದಾಖಲಾತಿ ಇಲ್ಲ, ಒಂದು ವಿಡಿಯೋ ಇಲ್ಲ, ಒಂದು ಫೋಟೋ ಇಲ್ಲ. ಲೀಡರ್ಗಳು ಎಲ್ಲೆಲ್ಲಿ ದುಡ್ಡು ಹಂಚಿದ್ರು ಅಂತ ಮಾಧ್ಯಮದಲ್ಲೇ ನಾವು ನೋಡಿದ್ವಿ. ದುಡ್ಡರಿಗೆ KPC ನಾವು MLA ಕ್ಯಾಂಡಿಡೇಟ್ ನಮ್ಮ ಸಾಮಾಜಿಕ ನಾಯಕ ಕೇಳಿರೋದು ತಪ್ಪಾಗಿರೋದಿಲ್ಲ. ನಾವು MLA ಕ್ಯಾಂಡಿಡೇಟ್ ಟಿಕೆಟ್ ಕೇಳಬಾರ್ದಿತ್ತು. SS ಮಲ್ಲಿಕಾರ್ಜುನ್ ಸಾಹೇಬ್ರ ಫ್ಯಾಮಿಲಿಗೆ ನಾವು ಗುಲಾಮರಾಗಿ ಇರ್ಬೇಕಿದ್ದೀವಲ್ಲ, ಅದಕ್ಕೆ ನಮಗೆ ರಿಟರ್ನ್ ಗಿಫ್ಟ್ ಕೊಟ್ಟಿರೋದು. ಹಾಗಾಗಿ ಸಮರ್ಥ ಶಾಮನೂರವರಿಗೂ ಉಚ್ಚಾಟನೆ ಮಾಡಬೇಕು. SS ಮಲ್ಲಿಕ್ ಯಾಕೆ ಮಾಡೋಲ್ಲರಿ? ಅವ್ರು ಅಲ್ಲಿ ಮಿನಿಸ್ಟರ್ ಅದಾರೆ, ಹಾಗಾಗಿ ಮಾಡಲ್ಲ ಅವರು. ಈಗ ನಮಗೇನು ಜಮೀರ್ ಸಾಹೇಬರಿಗೂ ಯೂಸ್ ಮಾಡ್ಕೊಂಡ್ರು, ಜಬ್ಬಾರ್ ಸಾಹೇಬರಿಗೂ ಯೂಸ್ ಮಾಡ್ಕೊಂಡ್ರು, ನಾಸೀರ್ ಸಾಹೇಬರಿಗೂ ಯೂಸ್ ಮಾಡ್ಕೊಂಡ್ರು. ಬಾಗಲಕೋಟೆ ಚುನಾವಣೆ ನಮ್ಮ KPC ಅಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ. ಅದು ನಿಜವಾಗ್ಲೂ ನಮಗೆ ದುಃಖಕರ ಸಂಗತಿ ಮತ್ತು ಅದನ್ನು ನಾವು ನಮ್ಮ ಅಲ್ಪಸಂಖ್ಯಾತರ ಘಟಕ ಮತ್ತು ಅಲ್ಪಸಂಖ್ಯಾತರ ಬಾಂಧವರು, ಅಹಿಂದ ವರ್ಗದವರು, ಈ ದಕ್ಷಿಣ ಕ್ಷೇತ್ರದ ಮತದಾರರು ಇದನ್ನು ಖಂಡಿಸ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇವರು ಪಕ್ಷ ವಿರೋಧಿ ಚಟುವಟಿಕೆಗೆ ಇವತ್ತು ಈ ಒಂದು ಕ್ರಮ ಕೈಗೊಂಡಿದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಈ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಓಪನ್ ಆಗಿ ಪಬ್ಲಿಕ್ ಒಂದು ಸಮಾರಂಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರಾಘವೇಂದ್ರ ಯಾರು ನಮ್ಮ BY ರಾಘವೇಂದ್ರವರಿಗೆ ಮತ ಹಾಕಿ BJP ಅಭ್ಯರ್ಥಿಗೆ ಮತ ಹಾಕಿ ಅಂತ ಹೇಳಿದ್ರು. ಆವಾಗ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಯಾಕೆ ಕ್ರಮ ಕೈಗೊಂಡಿಲ್ಲ? ಅಲ್ಪಸಂಖ್ಯಾತರಿಗೆ ಮಾತ್ರ ಏನಿದು? ಇನ್ನೊಂದು ಇಕ್ಬಾಲ್ ಅಹಮದ್ ಸರಡಗಿ ಅವರಿಗೆ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಂಚಿತ ಮಾಡಿದವರಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಇಕ್ಬಾಲ್ ಅನ್ಸಾರಿ ಗಂಗಾವತಿ ಒಳಗೆ ಇಕ್ಬಾಲ್ ಅನ್ಸಾರಿ ಅವರು ಸೋತಕ್ಕೆ ಯಾಕೆ ಷಡ್ಯಂತ್ರ ಮಾಡಿದ್ರು? ಆ ಷಡ್ಯಂತ್ರಗಳಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಆವಾಗ ನೀವು ಅಲ್ಪಸಂಖ್ಯಾತರ ಮಾತ್ರ ನಿಮಗೆ ಕಾಣ್ತಾರೆ, ಆವಾಗ ತಾವು ಯಾಕೆ ಶಿಸ್ತು ಕ್ರಮ ಕೈಗೊಂಡಿಲ್ಲ? ಇವತ್ತು ಜಬ್ಬಾರ್ ಸಾಹೇಬರು 45 ವರ್ಷದ ಅವರ ಇತಿಹಾಸದಲ್ಲಿ ಯಾವತ್ತೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಅವ್ರಿಗೆ ಅಸಮಾಧಾನ ಇತ್ತು. ಅವರು ಈ ಚುನಾವಣೆ ಪ್ರಕ್ರಿಯೆಯಿಂದ ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವ್ರು ಬಂದಿಲ್ಲ ಹೊರತು ಮತ್ತು ಬೇರೆ ಏನೂ ಇಲ್ಲ. ಅವರ ಆದೇಶ ಏನು KPCC ಅಧ್ಯಕ್ಷರು ಆದೇಶ ಕೊಟ್ಟಿದ್ರು, ನಾವು ಪತ್ರಿಕಾಗೋಷ್ಠಿ ಮಾಡಬೇಕಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಸಹ ಸೂಚಿಸಿದ್ರು. ಆದರೂ ಸಹ ಈ ಒಂದು ಕ್ರಮ ಏನಿದೆಯಲ್ಲ, ಇದು ನಿಜವಾಗ್ಲೂ ಈ ಒಂದು ಕ್ರಮದಿಂದ ಇಡೀ ಅಲ್ಪಸಂಖ್ಯಾತರ ರಾಜ್ಯದಲ್ಲಿರುವಂಥ ಅಸಮಾಧಾನ ಇದ್ದಾರೆ. ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿರುವಂಥ ಅಲ್ಪಸಂಖ್ಯಾತ ಮತದಾರರಿಗೆ ತಾವು ನೋವು ಉಂಟು ಮಾಡಿದ್ದೀರಾ. ನೀವು ಕೂಡಲೇ ಸರಿಪಡಿಸ್ತಿದ್ರೆ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗ್ತದೆ. ಇದಕ್ಕೆ ನಾವು ಈ ಒಂದು ಏನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಜಬ್ಬಾರ್ ಸಾಹೇಬ್ರ ಜೊತೆಯಲ್ಲಿ ನಾವು ಇದ್ದೀವಿ. ಅವ್ರು ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ಸಮಾಜ ಬಾಂಧವರು ಮತ್ತು ಕಾಂಗ್ರೆಸ್ ಪಕ್ಷದ ಅಹಿಂದ ವರ್ಗದವರು, ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಅವರು ಕೇಳಿದ್ದು. ಇಲ್ಲಿ ಸಾಮಾಜಿಕ ನ್ಯಾಯ ಬರಬೇಕು, ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತ ಮೇಲೆ ನಾವು ಪಕ್ಷ ಕಟ್ಟಿದ್ದೀವಿ ಅಂತ ಹೇಳೋರು. ಸಾಮಾಜಿಕ ನ್ಯಾಯಕ್ಕೋಸ್ಕರ ಈಗ ಒಂದು ಅಹಿಂದ ವರ್ಗಕ್ಕೆ ಒಂದು ಟಿಕೆಟ್ ಕೊಡ್ರಿ ಅಂತ ಕೇಳಿದ್ವಿ. ಅದು ತಪ್ಪಾಗಿದೆ ಅಂತ ಕಾಣ್ತಾ ಇದೆ. ಈ ಒಂದು ಮೆಸೇಜ್ ಇದನ್ನೆಲ್ಲ ಇಡೀ ರಾಜ್ಯದಲ್ಲಿ ಹೋಗ್ತಾ ಇದೆ. ಇದನ್ನು ಮತದಾರರು, ಸಮಾಜ ಬಾಂಧವರು, ಅಹಿಂದ ವರ್ಗದವರು ಗಮನಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಯಕರು, ಸಮಾಜದ ಪ್ರಭಾವಿ ನಾಯಕರು KN ರಾಜಣ್ಣನವರು ಹೇಳ್ತಾ ಇದ್ರು, CM ಬಡಕ್ಕೆ ಟಾರ್ಗೆಟ್ ಮಾಡಿ CM ಆಪ್ತ ಜಬ್ಬಾರು, CM ಆಪ್ತ ಜಮೀರ್ ಅಹಮದ್, ನಸೀರ್ ಅಹಮದ್ ಅವ್ರಿಗೆಲ್ಲ ಬ್ಯಾಕ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಏನು ಹೋರಾಟ ನಡೀತಾ ಇದೆ ಅದಕ್ಕೆ ಅನುಕೂಲ ಆಗ್ಬೋದು ಅಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಈ ಬೆಳವಣಿಗೆ ಒಳ್ಳೆಯದಲ್ಲ ಕಾಂಗ್ರೆಸ್ಸಿಗೆ ಅಂತ ನಮ್ಮ KN ರಾಜಣ್ಣನವರು ಮಾಧ್ಯಮದ ಮೂಲಕ ನಾನು ನೋಡಿದೆ TVನಲ್ಲಿ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಹೈಕಮಾಂಡ್ನರಿಗಾಗಲಿ KPCCನರಿಗಾಗಲಿ ಹೇಳೋದಷ್ಟೇ, ಇನ್ನು 1-2 ವರ್ಷ ಬಿಟ್ಟರೆ ಸಾರ್ವತ್ರಿಕ ಚುನಾವಣೆಗಳು ಇದ್ದವು. 28ರ ಚುನಾವಣೆ ಮುಸಲ್ಮಾನರು ಓಟು ಬೇಡ ಅಂತ ಹೇಳಿ ಇದು ಮಾಡೋದಕ್ಕೆ ಷಡ್ಯಂತ್ರ ಇದ್ದರೆ ಅವ್ರು ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ, ನಮಗೇನು ಅಭ್ಯಂತರ ಇಲ್ಲ. ಈಗ ಪದೇ ಪದೇ ನಮ್ಮ ಮುಸ್ಲಿಂ ನಾಯಕರಿಗೆ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆನೂ ಭಾಳಷ್ಟು ಜನ ನಿಜವಾಗ್ಲೂ ಪಕ್ಷ ವಿರೋಧ ಕೆಲಸ ಮಾಡಿದವರಿಗೂ ಶಿಕ್ಷೆ ಏನು ಕ್ರಮ ಆಗಿಲ್ಲ. ಈ ಏನು ಮಾಡಿಲ್ದವರಿಗೆ ಕ್ರಮ ಆಗ್ತಿರೋದು ಆಶ್ಚರ್ಯ ಆಗ್ತಾ ಇದೆ, ನಮಗೆ ದುಃಖ ಆಗಿದೆ.
ನಮ್ಮ